करेगी कि नहीं सोच रहे हो? फ्री में ट्राई करो, पहले रिजल्ट देखो फिर डिसाइड करो। यही है प्रॉफिट फर्स्ट का तरीका। अगर आप बैंक निफ्टी या फिन निफ्टी में ट्रेड करते हो तो सुनो, 4 से ज्यादा एनालिस्ट की हमारी एक्सपर्ट टीम आप लेता हूँ, सेम टाइम पे अपने टेलीग्राम चैनल पे डाल देता हूँ ताकि सभी लोग इस ट्रेड को ले पाए और सभी ट्रेड मेरे अपने। अगर आपका भी माइक्रो हो जाता लॉन्ग पूरा अगर आप प्रॉफिट करना चाहते हो तो यही समझ रहे आप जल्द जरूर ये बात आपकी लाइफ से कर देगा क्योंकि मैं खुद ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಕ್ಯಾಪಿಟಲ್ ಟ್ರೇಡಿಂಗ್ ಕನ್ನಡ. ನೀವು ಇದುವರೆಗೂ ಏನು ನೋಡಿದ್ರ ಅದೆಲ್ಲ ನಿಜ ಅಂದ್ಕೊಂಡ್ಬಿಟ್ರ, ಅದೆಲ್ಲ ಫೇಕ್. ನಿಮ್ಗಳನ್ನ ಫೂಲ್ ಮಾಡೋಕ್ಕೆ, ನಮ್ಮಂಥವ್ರನ್ನ ಫೂಲ್ ಮಾಡೋಕ್ಕೆ ಅಂತಲೇ ಆ ಥರ ಕ್ರಿಯೇಟ್ ಮಾಡಿ ಆಗ್ತಾ ಇರ್ತಾರೆ. ನಮ್ಗಳ್ದು ದುಡ್ಡು ಜೊತೆ ಅವ್ರು ಆಟ ಆಡ್ತಾ ಇರ್ತಾರೆ. ಅದೆಲ್ಲ ಫೇಕು, ಅಂಥದ್ದು ಯಾವುದು ನಂಬಕ್ಕೆ ಹೋಗಬೇಡಿ ಆಯಿತಾ. ರಿಯಲ್ ಏನಂತ ನಾನು ತೋರಿಸ್ತೀನಿ, ಬನ್ನಿ ನೋಡಿ ರಿಯಲ್ ಏನಂತ ಆಯಿತಾ. ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ಕಲ್ತ್ಕೊಬೇಕು ನಾವು ಆಯಿತಾ, ಎಲ್ಲಿಂದ ಕಲ್ತ್ಕೊಬೇಕು, ಎಲ್ಲಿ ಸ್ಟಾಪ್ ಮಾಡಬೇಕು, ಎಲ್ಲಿ ಸ್ಟಾರ್ಟ್ ಮಾಡಬೇಕು ಆಯಿತಾ, ಎಲ್ಲಿಂದ ಶುರು ಮಾಡಿ ಎಲ್ಲಿಗೋ ನಿಂತ್ಕೊಬೇಕು, ಏನು ಕಲ್ತ್ಕೊಬೇಕು, ಇದೆಲ್ಲ ಕಷ್ಟ ಬಿದ್ದು ನಾನು ಕಲ್ತ್ಕೊಂಡು ಮಾಡಿರೋಂಥ ನೋಟ್ಸಿದು ಆಯಿತಾ. ಪ್ರತಿಯೊಂದು ನೋಟ್ಸು ಅಷ್ಟೇ. ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದರೆ ಏನು, ಎಲ್ಲಿಂದ ನೀವು ರಿಸ್ಕ್ ರಿವಾರ್ಡ್ ರೇಷಿಯೋನ ಅಪ್ಲೈ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಿ ಯಾವ ಥರ ತೊಗೊಬೇಕು ಆಯಿತಾ. ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಯಾವ ಥರ ಇರುತ್ತೆ, ಆ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡ್ಕೊಂಡು ಯಾವ ಥರ ಟ್ರೇಡ್ ಮಾಡ್ಬೋದು. ಡೋಜಿ ಕ್ಯಾಂಡಲ್ ಅಂದ್ರೇನು, ಶೂಟಿಂಗ್ ಸ್ಟಾರ್ ಅಂದ್ರೇನು, ಹ್ಯಾಂಗಿಂಗ್ ಮ್ಯಾನ್ ಅಂದ್ರೇನು, ಹ್ಯಾಮರ್ ಅಂದ್ರೇನು, ಇನ್ವರ್ಟೆಡ್ ಹ್ಯಾಮರ್ ಅಂದ್ರೇನು ಆಯಿತಾ. ಅಲ್ಲಿಂದ ಬನ್ನಿ ಹಂಗೆ ಬುಲ್ಲಿಶ್ ಎಂಗಲ್ಫಿಂಗ್ ಅಂದ್ರೇನು, ಬೇರಿಶ್ ಎಂಗಲ್ಫಿಂಗ್ ಅಂದ್ರೇನು, ಪ್ರೈಸಿಂಗ್ ಪ್ಯಾಟರ್ನ್ ಅಂದ್ರೇನು, ಡಾರ್ಕ್ ಕ್ಲೌಡ್ ಕವರ್ ಅಂದ್ರೇನು, ಆರಾಮಿ ಬುಲ್ಲಿಶ್, ಆರಾಮಿ ಬೇರಿಶ್, ಆರಾಮಿ ಕ್ರಾಸ್ ಬುಲ್ಲಿಶ್ ಬೇರಿಶ್, ಮಾರ್ನಿಂಗ್ ಸ್ಟಾರು, ಈವ್ನಿಂಗ್ ಸ್ಟಾರು, ರೈಸಿಂಗ್ ಟ್ರೀ, ಇದೆಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇರುವಂಥ ಪಾಠಗಳು ಆಯಿತಾ. ಇದನ್ನು ನಾವು ಯಾವಾಗ ಕಲ್ತ್ಕೊತೀರಿ, ಇದನ್ನು ನಾವು ಕಲ್ತ್ಕೊಂಡಾಗ ಮಾತ್ರ ನಮಗೆ ಟ್ರೇಡಿಂಗ್ ಮಾಡೋಕ್ಕೆ ದಾರಿಗಳು ಸಿಗತ್ತೆ ಹೊರತು ಅವ್ರು ಹೇಳ್ತವ್ರೆ ಇವ್ರು ಕೇಳ್ತವ್ರೆ ಅಂತ ನೀವೇನು ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ನಿಮ್ಮ ಕಷ್ಟ ಬಿದ್ದು ದುಡ್ದಿರೋ ದುಡ್ಡನ್ನ ಏನಾದರೂ ತೊಗೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಲ್ಲ ದುಡ್ಡನ್ನು ಸಹ ನೀರಲ್ಲಿ ಹೋಮ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಅವ್ರಿಗೆ ಕೊಡ್ತಾರೆ ಟಿಪ್ಸು, ಇವ್ರು ಕೊಡ್ತಾರೆ ಟಿಪ್ಸು, ಅವ್ನು ಅಷ್ಟು ಲಕ್ಷ ಇಷ್ಟು ಲಕ್ಷ ಮಾಡ್ದೆ. ರೀಲ್ಸಲ್ಲಿ ನೋಡೋಕೆ ಈಸಿ, ಅದೆಲ್ಲ ರಿಯಲಾಗಿ ಮಾಡೋಕ್ಕೆ ತುಂಬ ಕಷ್ಟ ಇದೆ. ನೋಡಿ, ಒಂದೇ ಒಂದು ಉದಾಹರಣೆ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಯಾರಾದ್ರೂ ಯೂಟ್ಯೂಬಲ್ಲಿ ಡ್ರೈವಿಂಗ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಡ್ರೈವಿಂಗ್ ಮಾಡಿರೋರು ಇದ್ದಾರಾ? ಡ್ರೈವಿಂಗಲ್ಲಿ ಯೂಟ್ಯೂಬಲ್ಲಿ ಹೇಳ್ಕೊಡ್ಬೋದು, ಈ ಥರ ಗೇರ್ ಹಾಕಬೇಕು, ಫಸ್ಟ್ ಗೇರ್, ಈ ಥರ ಸೆಕೆಂಡ್ ಗೇರ್ ಹಾಕಬೇಕು, ಈ ಥರ ಮೂರನೇ ಗೇರ್ ಹಾಕಬೇಕು, ಈ ಥರ ಕ್ಲಚ್ ಬಿಡಬೇಕಂತ. ಬಟ್ ರಿಯಾಲಿಟಿ ಸ್ಟೇರಿಂಗ್ ಹಿಡ್ಕೊಂಡು ನೀವು ಗಾಡಿಯಲ್ಲಿ ಕುಂತ್ಕೊಂಡಾಗಲೇ ಗೊತ್ತಾಗತ್ತೆ. ಅದು ಪ್ರಾಕ್ಟೀಸ್ ಮಾಡಿದ್ರೇ ಕಾರ್ ಓಡಿಸೋಕ್ಕಾಗೋದು. ಇಲ್ಲಾಂದರೆ ಒಂದು ನಮ್ಮ ಪ್ರಾಣ ಹೋಗುತ್ತೆ, ಇಲ್ಲ ನಮ್ಮ ಆಪೋಸಿಟ್ ಇರೋ ಪ್ರಾಣ ಹೋಗುತ್ತೆ. ಅಂದರೆ ಒಂದು ಸಂಪಾದನೆ ಮಾಡೋ ದುಡ್ಡು ನಾವು ಕಳ್ಕೊತೀರಿ, ಇಲ್ಲ ಅಂದರೆ ನಮ್ಮನ್ನ ನಂಬ್ಕೊಂಡಿರ್ತಾರಲ್ಲ ಫ್ಯಾಮಿಲಿ, ಅವರಿಂದ ನಾವು ದೂರ ಆಗಬೇಕಾಗತ್ತೆ. ಈ ಥರ ಇರುತ್ತೆ. ಅದಕ್ಕೋಸ್ಕರ ಯಾರು ನೀವು ಕಷ್ಟ ಬಿದ್ದು ದುಡಿದಿರೋಂಥ ದುಡ್ಡನ್ನ ತೊಗೊಂಡೋಗಿ ಅವ್ರು ಇವ್ರು ಮಾತು ಕೇಳ್ಕೊಂಡು ಟಿಪ್ಸ್ ಕೊಡ್ತಾರೆ ಅಂತ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ನೋಡಿ, ಇದಕ್ಕೆ ಡಬಲ್ ಟಾಪ್ ಅಂತ ಹೇಳ್ತೀರಿ, ಇದಕ್ಕೆ ಹೆಡ್ ಆ್ಯಂಡ್ ಶೋಲ್ಡರ್ಸ್, ರಿವರ್ಸ್ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಹೇಳ್ತೀರಿ, ಇದಕ್ಕೆ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಅಂತ ಹೇಳ್ತೀರಿ ಆಯಿತಾ. ಡಬಲ್ ಬಾಟಮ್ ಅಂತ ಹೇಳ್ತೀರಿ ಆಯಿತಾ. ಟ್ರಯಾಂಗಲ್ ಪ್ಯಾಟರ್ನ್ ಅಂತ ಹೇಳ್ತೀರಿ. ಈ ಥರ ಬೇಜಾನಿದೆ. ಇದೊಂದೇ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಕಲ್ತ್ಕೊಬೇಕಾದ್ರೆ ತುಂಬ ಇದೆ. ಇದನ್ನೆಲ್ಲ ಕಲ್ತ್ಕೊಬೇಕು. BSc ಅಂದ್ರೇನು, NSc ಅಂದ್ರೇನು, NScನಲ್ಲಿ ಎಷ್ಟು ಸ್ಟಾಕ್ ಲಿಸ್ಟಿಂಗ್ ಆಗಿದೆ, BScನಲ್ಲಿ ಎಷ್ಟು ಸ್ಟಾಕ್ ಲಿಸ್ಟಿಂಗ್ಗಳಾಗಿದೆ, ಇದನ್ನೆಲ್ಲ ಕಲ್ತ್ಕೊಬೇಕಂದ್ರೆ ಇಟ್ ವಿಲ್ ಟೇಕ್ ಟೈಮು, ತುಂಬ ಟೈಮ್ ತೊಗೊಳುತ್ತೆ ಆಯಿತಾ. ಇದು ಒಂದಿನ 2 ದಿನದಲ್ಲಿ ಕಲ್ತ್ಕೊಳ್ಳೋಂಥದ್ದಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರು ಟಿಪ್ಸ್ ಕೊಡ್ತಾರೆ ಅಂತ ಹೋಗಿ ಟಿಪ್ಸ್ನ ಮಾತು ಕೇಳ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಸಹ ನೀವು ಟ್ರೇಡಿಂಗ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಕಲ್ತ್ಕೊಳ್ಳಿ, ಕಷ್ಟ ಬಿದ್ದು ಕಲ್ತ್ಕೊಂಡು ಟ್ರೇಡಿಂಗ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರನೇ ಕಲ್ತ್ಕೊಬೇಕಂತೆಲ್ಲ, ನಿಮ್ಗೆ ಎಲ್ಲಿ ಇಷ್ಟ ಬರ್ತಾರೆ, ಎಲ್ಲಿ ಚೆನ್ನಾಗಿ ಕಲಿಸ್ಕೊಡ್ತಾರೆ ಅಂಥವ್ರ ಹತ್ರ ಹೋಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಯಿತಾ. ಪ್ರಾಕ್ಟೀಸ್ ಮಾಡಿನೇ ಟ್ರೇಡ್ ಮಾಡಿ. ಅದಕ್ಕೆ ನೋಡಿ, ಇಲ್ಲಿ ಒಂದು 3 ಪ್ರಿನ್ಸಿಪಲ್ಗಳಿದೆ ನಮ್ಮ ಹತ್ರ ಆಯಿತಾ. 3B ಪ್ರಿನ್ಸಿಪಲ್, 3P ಪ್ರಿನ್ಸಿಪಲ್ ಅಂತ ಹೇಳ್ತೀರಿ. ಏನಪ್ಪ ಅದು ಅಂದರೆ, B ಅಂದರೆ ಬಿಲೀವ್, ಬಿಲ್ಡ್, ಬಿಕಮ್. 3P ಪ್ರಿನ್ಸಿಪಲ್ ಅಂದರೆ ಪ್ರಾಕ್ಟೀಸ್, ಪೇಷನ್ಸ್, ಪ್ರಾಕ್ಟೀಸ್, ಪ್ರೋಗ್ರೆಸ್ಸು. ಇದನ್ನು ಯಾರು ಕರೆಕ್ಟಾಗಿ ಮಾಡ್ತಾರೆ ಆಯಿತಾ. ಫಸ್ಟು ನಂಬಿಕೆ ಇಡಬೇಕು, ನೀವು ಬಿಲ್ಡ್ ಮಾಡ್ಕೊಬೇಕು, ಆಮೇಲೆ ಬಿಕಮ್ ಅಂದರೆ ನೀವು ಮುಂದೆ ಬರ್ತೀರಾ. ಯಾರು ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರಿಗೆ ಪ್ರೋಗ್ರೆಸ್ ಸಿಗುತ್ತೆ. ಇಷ್ಟೇ. ಇದು ಬಿಟ್ಟರೆ ಇನ್ನೇನಿಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಆಯಿತಾ. ಪ್ರಾಕ್ಟೀಸ್ ಪೇಷನ್ಸಿಂದ ಪ್ರಾಕ್ಟೀಸ್ ಮಾಡಿ, ದೆನ್ ಯು ವಿಲ್ ಗೆಟ್ ಗುಡ್ ಪ್ರೋಗ್ರೆಸ್ ಆಯಿತಾ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ರಿಗೂ.